ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಈ ವರ್ಷವೂ ಕೂಡ ಆಷಾಢ ಶುಕ್ರವಾರ ದಿನ ಬಂದು ಆ ಮೈಸೂರಿನ ಚಾಮುಂಡೇಶ್ವರಿಯ ಪೂಜೆ ಮಾಡಿ ಅವಳ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ಬೋದು, ಇಡೀ ದೇಶದಲ್ಲಿರ್ಬೋದು, ನಿರೀಕ್ಷೆಗೆ ಮೀರಿ ಕೆಲವು ಕಡೆ ಅತಿವೃಷ್ಟಿ, ಕೆಲವು ಕಡೆ ಅನಾವೃಷ್ಟಿ ಆಗಿಬಿಟ್ಟಿದೆ. ಏನು ತಪ್ಪಾಗಿದೆ ತಾಯಿ? ಆಗಿರೋಂಥ ತಪ್ಪನ್ನು ಯಾರು ಮಾಡಿದ್ದಾರೆ ಅವ್ರಿಗೆ ಮಾತ್ರ ಶಿಕ್ಷೆ ಕೊಟ್ಟು ಇಡೀ ಸಮಾಜಕ್ಕೆ ಯಾಕೆ ತೊಂದರೆ ಕೊಡ್ತೀಯಮ್ಮ? ತಪ್ಪು ಮಾಡಿರೋರು ಕನಿಷ್ಠ ತಿದ್ದಂಥ ಪ್ರಯತ್ನನ ತಾವನ್ನು ಮಾಡು. ಅದರಿಂದ ಇಡೀ ದೇಶಕ್ಕೆ ಒಳ್ಳೆಯದಾಗತ್ತೆ, ರಾಜ್ಯಕ್ಕೆ ಒಳ್ಳೆಯದಾಗತ್ತೆ. ಇದೆಲ್ಲವೂ ಒಳ್ಳೆಯದಾಗಲಿ ಅಂತೇಳಿ ತಾಯಿಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀವಿ. ರಾಜ್ಯಕ್ಕೂ ದೇಶಕ್ಕೂ ಖಂಡಿತ ಒಳ್ಳೆಯದಾಗತ್ತೆ, ಆ ನಂಬಿಕೆ ಕೂಡ ನನಗಿದೆ. ಸರ್, ಈಗ ಯತೀಂದ್ರ ಅವರು ಈ ದೇಶ ಹಿಂದೂ ರಾಷ್ಟ್ರ ಆಗಬಾರ್ದು ಅನ್ನುವಂಥ ಕೊಟ್ಟಿದ್ದಾರೆ. ಯತೀಂದ್ರ ಅವರವರು ಹಿಂದೂ ರಾಷ್ಟ್ರ ಆಗಬಾರ್ದು ಅಂತ ಹೇಳಿದ ತಕ್ಷಣ ಹಿಂದೂ ರಾಷ್ಟ್ರವನ್ನು ಸೂರ್ಯಚಂದ್ರ ಇರೋ ತನಕನೂ ಕೂಡ ಯಾರೂ ತಪ್ಪಿಸೋಕ್ಕಾಗಲ್ಲ. ಇವತ್ತು ಇಡೀ ದೇಶ ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಡಳಿತ ನಡೀತಾ ಇದೆ. ಇಡೀ ದೇಶದ ಅನೇಕ ರಾಜ್ಯಗಳಲ್ಲಿ, ಹೆಚ್ಚಿನ ರಾಜ್ಯಗಳಲ್ಲಿ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಜನ ಹಿಂದೂ ರಾಷ್ಟ್ರದ ಆಗಬೇಕು ಅನ್ನೋಂಥ ವ್ಯಕ್ತಿಗಳಿಗೆ, ಪಕ್ಷಕ್ಕೆ ಓಟ್ ಕೊಡ್ತಾ ಇದ್ದಾರೆ. ಯತೀಂದ್ರ ಯಾಕೆ ಈ ರೀತಿ ಹೇಳಿರೋ ಗೊತ್ತಿಲ್ಲ. ಪ್ರಪಂಚದಲ್ಲಿ ಮುಸಲ್ಮಾನರಿಗೆ ರಾಷ್ಟ್ರಗಳಿದೆ, ಕ್ರಿಶ್ಚಿಯನ್ರಿಗೆ ರಾಷ್ಟ್ರಗಳಿದೆ, ಹಿಂದೂಗಳಿಗೆ ಒಂದೇ ರಾಷ್ಟ್ರ, ಅದು ಹಿಂದೂ ರಾಷ್ಟ್ರ. ಇದು ಹಾಗೇ ಆಗುತ್ತೆ, ಇದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಈ ವರ್ಷವೂ ಕೂಡ ಆಷಾಢ ಶುಕ್ರವಾರ ದಿನ ಬಂದು ಆ ಮೈಸೂರಿನ ಚಾಮುಂಡೇಶ್ವರಿಯ ಪೂಜೆ ಮಾಡಿ ಅವಳ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ಬೋದು, ಇಡೀ ದೇಶದಲ್ಲಿರ್ಬೋದು, ನಿರೀಕ್ಷೆಗೆ ಮೀರಿ ಕೆಲವು ಕಡೆ ಅತಿವೃಷ್ಟಿ, ಕೆಲವು ಕಡೆ ಅನಾವೃಷ್ಟಿ ಆಗಿಬಿಟ್ಟಿದೆ. ಏನು ತಪ್ಪಾಗಿದೆ ತಾಯಿ? ಆಗಿರೋಂಥ ತಪ್ಪನ್ನು ಯಾರು ಮಾಡಿದ್ದಾರೆ ಅವ್ರಿಗೆ ಮಾತ್ರ ಶಿಕ್ಷೆ ಕೊಟ್ಟು ಇಡೀ ಸಮಾಜಕ್ಕೆ ಯಾಕೆ ತೊಂದರೆ ಕೊಡ್ತೀಯಮ್ಮ? ತಪ್ಪು ಮಾಡಿರೋರು ಕನಿಷ್ಠ ತಿದ್ದಂಥ ಪ್ರಯತ್ನನ ತಾವನ್ನು ಮಾಡು. ಅದರಿಂದ ಇಡೀ ದೇಶಕ್ಕೆ ಒಳ್ಳೆಯದಾಗತ್ತೆ, ರಾಜ್ಯಕ್ಕೆ ಒಳ್ಳೆಯದಾಗತ್ತೆ. ಇದೆಲ್ಲವೂ ಒಳ್ಳೆಯದಾಗಲಿ ಅಂತೇಳಿ ತಾಯಿಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀವಿ. ರಾಜ್ಯಕ್ಕೂ ದೇಶಕ್ಕೂ ಖಂಡಿತ ಒಳ್ಳೆಯದಾಗತ್ತೆ, ಆ ನಂಬಿಕೆ ಕೂಡ ನನಗಿದೆ. ಸರ್, ಈಗ ಯತೀಂದ್ರ ಅವರು ಈ ದೇಶ ಹಿಂದೂ ರಾಷ್ಟ್ರ ಆಗಬಾರ್ದು ಅನ್ನುವಂಥ ಕೊಟ್ಟಿದ್ದಾರೆ. ಯತೀಂದ್ರ ಅವರವರು ಹಿಂದೂ ರಾಷ್ಟ್ರ ಆಗಬಾರ್ದು ಅಂತ ಹೇಳಿದ ತಕ್ಷಣ ಹಿಂದೂ ರಾಷ್ಟ್ರವನ್ನು ಸೂರ್ಯಚಂದ್ರ ಇರೋ ತನಕನೂ ಕೂಡ ಯಾರೂ ತಪ್ಪಿಸೋಕ್ಕಾಗಲ್ಲ. ಇವತ್ತು ಇಡೀ ದೇಶ ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಡಳಿತ ನಡೀತಾ ಇದೆ. ಇಡೀ ದೇಶದ ಅನೇಕ ರಾಜ್ಯಗಳಲ್ಲಿ, ಹೆಚ್ಚಿನ ರಾಜ್ಯಗಳಲ್ಲಿ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಜನ ಹಿಂದೂ ರಾಷ್ಟ್ರದ ಆಗಬೇಕು ಅನ್ನೋಂಥ ವ್ಯಕ್ತಿಗಳಿಗೆ, ಪಕ್ಷಕ್ಕೆ ಓಟ್ ಕೊಡ್ತಾ ಇದ್ದಾರೆ. ಯತೀಂದ್ರ ಯಾಕೆ ಈ ರೀತಿ ಹೇಳಿರೋ ಗೊತ್ತಿಲ್ಲ. ಪ್ರಪಂಚದಲ್ಲಿ ಮುಸಲ್ಮಾನರಿಗೆ ರಾಷ್ಟ್ರಗಳಿದೆ, ಕ್ರಿಶ್ಚಿಯನ್ರಿಗೆ ರಾಷ್ಟ್ರಗಳಿದೆ, ಹಿಂದೂಗಳಿಗೆ ಒಂದೇ ರಾಷ್ಟ್ರ, ಅದು ಹಿಂದೂ ರಾಷ್ಟ್ರ. ಇದು ಹಾಗೇ ಆಗುತ್ತೆ, ಇದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.